ಉಸ್ಕ್ಯಾಳ ಮಸ್ಕಿ ಬಗಲಲ್ಲಿ ಉಸ್ಕ್ಯಾಳ ಹೇಳ್ರಿ. ಜಯಮ್ಮ ನೋಡ್ರಿ, ಅವ್ರ ಮಗಳಿಗೆ ಅವ್ರ ಗಂಡನಿಗೆ ಆರಾಮಿದ್ದಿಲ್ಲ. ಎಷ್ಟು ದಿವಸಗಳಿಂದ ಆರಾಮಿದ್ದಿಲ್ಲ ನಿಮ್ಮ ಮಗಳಿಗೆ? ಒಂದು ವರ್ಷ ಹೆಚ್ಚು ಕಡಿಮೆ, ಆದ್ರೆ 6 ತಿಂಗಳಿದ್ದಂತೂ ಆರಾಮಿದ್ದಿಲ್ಲ. ಒಂದು ತರ ಹೇಳ್ತಿದ್ದಿಲ್ರಿ ಅವ್ರಿಗೆ. ಆರೋಗ್ಯವಾಗಿದ್ದಾಳ. ನಮ್ಮ ಯಜಮಾನದನು ಕಾಲು ಇದಾಗಿತ್ರಿ ಮುರಿದು, ಅವ್ರು ಈಗ ಕೂಡಕ್ ಬರ್ತ್ರಿ. ಯಾವಾಗ್ಲಿಂದ ಆರಾಮ ಆಯ್ತು? ಈ 3ನೇ ವಾರದಾಗ 2ನೇ ವಾರದಾಗ ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡೋದ್ ಫೋಟೋ ಕೊಟ್ಟು ಹೋಗಿನ್ರಿ. ನೋಡ್ರಿ, ಇವರು ಪ್ರಾರ್ಥನೆಗೆ ಬಂದಿದ್ದಾರೆ ಪ್ರೇಯರ್. ಈಗ ಎಷ್ಟೇ ವಾರ ಇದೆ? 3ನೇ ವಾರ. 1ನೇ ವಾರ ಬಂದ ಮೇಲೆನೆ ಅವ್ರ ಮಗಳು ಶಾಲೆಗೆ ಕಳಿಸಿದ್ರೆ 2 ದಿವಸ ಇದ್ದು ಬಂದ್ಬಿಡಕ್ಕೆ ಅಂತ. ಹೌದಮ್ಮ? 1 ವಾರ ಇಂತ ಬಂದ್ಬಿಡ್ತದಂತ. ಅಂದ್ರೆ ಆಕಿಗೆ ಆರಾಮಿಲ್ದಂಗೆ ಆಗ್ಬಿಡ್ತದ ಪ್ರೇಯರ್. ಅಯ್ಯಮ್ಮ 10ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ಮೇಲೆ 2ನೇ ವಾರ ಬರಕ್ಕಾಗ್ಲಿಲ್ಲ. ಆಯ್ತಮ್ಮ ನೀನು ಹೋಗ್ತೀವಿ ಶಾಲೆಗೆ ಅಂದ್ರೆ, ಅಪ್ಪ ನಾನು ಹೋಗ್ತೀನಿ ಅಂತ ಹೇಳಿದ್ಲಿ. ಈಗ ಹಾಸ್ಟೆಲ್ದಾಗ ಚೆನ್ನಾಗಿದ್ದಾಳೆ ಪ್ರೇಯರೇ, ಯಾವುದೇ ತೊಂದರೆ ಇಲ್ಲ ಮಗಳಿಗೆ. ಬ್ರೇಸಲ್ಲ. ಅಯ್ಯಮ್ಮ ಮಲಗಿದ್ರೆ ಎದೆ ಮೇಲೆ ಬಂದು ಕುಂತಂಗ ಆಗ್ತಿತ್ತಂತ. ಆಮೇಲೆ ಭಯಂಕರವಾಗಿರುವಂತ ತ್ರಾಸು, ಕೈಕಾಲ ಅರ್ಥ, ನೋವು, ಆಮೇಲೆ ಅಲ್ಲಿ ಇರಕ್ಕಾಗ್ತಾ ಇದ್ದಿಲ್ಲ. ಇದು ಊರಿಗೆ ಬರಬೇಕು ಅಂತ ಅನಿಸ್ತಾ ಇತ್ತಂತ. ಆದ್ರೆ ಆ ಮಗಳ ಪೀಡಿಸುವಂತ ಒಂದು ಆತ್ಮ ಬಿಟ್ಟು ಹೋಗಿದೆ ಪ್ರಾರ್ಥನೆಗೆ ಇಲ್ಲಿ ಭಾಗವಹಿಸಿದ ಮೇಲೆ. ಬ್ರೇಸಲ್ಲ. ದೇವರಿಗೆ ಮೈ ಉಂಟಾಗಲಿ. 1ನೇ ದಿವಸ ಬಂದಾಗ ಏನ್ ಹೇಳಿದ, ದೇವ್ರು ನನಗೆ ಬಹಳ ತ್ರಾಸ ಕೊಟ್ಟು ಬಿಟ್ಟನ್ರಿ ಅಂತಂದ. ನಾನಂದೆ, ಅಮ್ಮ ದೇವ್ರು ತ್ರಾಸ ಕೊಡತ್ತಲ್ಲ, ತ್ರಾಸೆಲ್ಲ ಮೇಲೆ ಹಾಕೊಳತ್ತ, ತಕ್ಕಿರ್ತಕ್ಕಂಥ ಆಶೀರ್ವಾದ ಬಿಡುಗಡೆ ಮಾಡಿ ಒಳ್ಳೇದು ಮಾಡತ್ತಮ್ಮ, ದೇವ್ರು ಕೆಟ್ಟದ್ದು ಮಾಡತ್ತಲ್ಲ ಅಂತ ಅವ್ರಿಗೆ ಹೇಳಿದೆ. ಅವ್ರ ಪರಿಸ್ಥಿತಿ ಹೇಳಿಕೊಂಡ್ರು. ಅದಕ್ಕಾಗಿ ಪ್ರಾರ್ಥನೆ ಮಾಡಿದೆ. ಇವತ್ತಲಿದ್ದ ನಿಮ್ಮ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಇವತ್ತಿದ್ದ ದೇವರು ನಿಮಗೆ ಒಳ್ಳೇದು ಆರಂಭ ಮಾಡಿದ್ದಾನೆ ಅಂತೇಳಿ ಪ್ರಾರ್ಥನೆ ಮಾಡಿದ ಮೇಲೆ ಆವತ್ತಿನಿಂದ ಅವರಿಗೆ ಸಂತೋಷವಾಗಿದೆ ಪ್ರಿಯರೇ. ಅವರ ಮಗಳು ಆರಾಮಾಗಿದ್ದಾಳೆ. ಅವರ ಮನೆಯಲ್ಲಿ ಪೀಡಿಸುವ ಕಾಡಿಸುವ ದುರಾತ್ಮ ಹೊರಟು ಹೋಗಿದೆ ಪ್ರಿಯರೇ. ಅವ್ರ ಯಜಮಾನರಿಗೂ ಕೂಡ ಇಲ್ಲಿ ಫ್ರ್ಯಾಕ್ಚರ್ ಆಗಿ ಬಹಳ ಭಯಂಕರ ನೋವು, ತಿರುಗಾಡಲಾರದ ಒಂದು ಸ್ಥಿತಿ ಇತ್ತು. ಅವ್ರಿಗೂ ಆರಾಮಿದ್ದಲ್ಲ. ಮುಂಜಾನೆ ಸರಿಗಿದ್ರೆ ಸಾಯಂಕಾಲ ಸರಿಗಿರಂಗಲ್ಲ, ಸಾಯಂಕಾಲ ಸರಿಗಿದ್ರೆ ಮುಂಜಾನೆ ಸರಿಗಿರಂಗಲ್ಲ. ಈಗ ಅವರು ಕೂಡ ಆರಾಮಾಗಿದ್ದಾರಂತ. 2 ಕಟ್ಟಿದ್ರು. ಅಲ್ಲಿಲ್ಲಯ್ಯ, ದೇವರಿಗೆ ಮೈ ಉಂಟಾಗಲಿ. ಏಸಪ್ಪ ಒಳ್ಳೆ ದೇವ್ರ. ಉಸ್ಕ್ಯಾಳಮ್ಮ ನಿಮ್ಮದು. ಊಟ ಕೂಡ ಈಗ ಚೆನ್ನಾಗಿ ಊಟ ಮಾಡ್ತಾ ಅಂತ ಹೇಳ್ತಾರ್ರಿ. ನಿಮ್ಮ ಮಗಳು ಅವಾಗ ಊಟ ಮಾಡ್ತಿದ್ದಲ್ಲ? ಅಲ್ಲಿ ಊಟನೇ ಹಂಗೆ ನೀರು ಕುಡಿಯೋದು, ಸ್ಕೂಲ್ಗೆ ಹೋಗೋದ್ರಿ.